ನಮಸ್ಕಾರ. ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ನಾವು ಸೇವಿಸುವಂತಹ ಆಹಾರವು ಬಹಳ ಮುಖ್ಯವಾಗಿರುತ್ತದೆ. ನಾವು ಸೇವಿಸುವಂತಹ ಆಹಾರವು ಪ್ರಕೃತಿ ಶಕ್ತಿಗಳಲ್ಲಿ ಪೃಥ್ವಿ ತತ್ವವನ್ನು ಸೂಚಿಸುತ್ತದೆ. ಈ ಪೃಥ್ವಿ ತತ್ವವನ್ನು ಸೂಚಿಸುವಂತಹ ಆಹಾರ ಪದ್ಧತಿಯು ಆರೋಗ್ಯದ ದೃಷ್ಟಿಯಲ್ಲಿ ಬಹಳನೇ ಮುಖ್ಯವಾಗಿರುತ್ತದೆ. ಸರ್ವಜ್ಞನ ಮಾತಿನಂತೆ ಹಸಿವಾಗದೆ ಉಣಬೇಡ, ಹಸಿದ ಮೇಲೆ ಉಣದಿರಬೇಡ, ತಂಗಳು ತಿನ್ನಬೇಡ, ಇಷ್ಟನ್ನು ಅನುಸರಿಸಿದರೆ ವೈದ್ಯನ ಎಣಬೇಡ ಎಂಬುದು ಸರ್ವಜ್ಞನ ಮಾತು. ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗಬೇಕಾದರೆ ಹೊಟ್ಟೆ ಹಸಿದಿದ್ದಾಗ ನಾವು ಊಟ ಮಾಡದೆ ಇರಬಾರದು ಮತ್ತು ಹೊಟ್ಟೆ ಹಸಿಯದೇ ಇದ್ದಾಗ ಊಟ ಮಾಡಬಾರದು. ಸಮಯಕ್ಕೆ ಸರಿಯಾಗಿ, ಹಿತವಾಗಿ, ಮಿತವಾಗಿ, ರುಚಿಯಾಗಿ ಊಟ ಮಾಡಿದಾಗ ನಮ್ಮ ಜೀರ್ಣಾಂಗಗಳು ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತವೆ. ಆದಷ್ಟು ಪ್ರಾಕೃತಿಕವಾಗಿ ಬೆಳೆದಂತಹ ಆಹಾರ ಪದಾರ್ಥಗಳು ನಮ್ಮ ದೇಹವನ್ನು ಪೋಷಿಸುತ್ತವೆ. ಅನಾರೋಗ್ಯವನ್ನು ತರುವಂತಹ 10 ಆಹಾರಗಳನ್ನು ಪಟ್ಟಿ ಮಾಡುವುದಾದರೆ ತಂಪು ಪಾನೀಯಗಳು ಅಥವಾ ಕೂಲ್ ಡ್ರಿಂಕ್ಸ್, ಸಂಸ್ಕರಿಸಿದ ಆಹಾರ, ಸಂಸ್ಕರಿಸಿದ ಮಾಂಸ ಪದಾರ್ಥಗಳು, ಐಸ್ ಕ್ರೀಮ್ಗಳು, ವೈಟ್ ಬ್ರೆಡ್ಗಳು, ಫ್ರೆಂಚ್ ಫ್ರೈ, ಡೊನೆಟ್ಗಳು, ಬಿಸ್ಕೆಟ್ಸ್, ಬರ್ಗರ್ಗಳು, ಕೇಕು, ಆಲೂಗಡ್ಡೆ ಚಿಪ್ಸ್ ಇವೆಲ್ಲವೂ ಅನಾರೋಗ್ಯವನ್ನು ತರುವಂತಹ ಪ್ರಮುಖ ಆಹಾರ ಪದಾರ್ಥಗಳಾಗಿವೆ. ಈ ಆಹಾರಗಳನ್ನು ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ನಿಮ್ಮ ದೇಹಕ್ಕೆ ಇದ್ದರೆ ಇವೆಲ್ಲವೂ ಸಹ ಹೆಚ್ಚಿನ ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ಯಾವಾಗ ನಿಮ್ಮ ದೇಹದ ಜೀರ್ಣಶಕ್ತಿ ಕುಗ್ಗಿರುತ್ತದೋ ಆ ಸಮಯದಲ್ಲಿ ಈ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಅನಾರೋಗ್ಯವು ಉಂಟಾಗುತ್ತದೆ. ಸಾಧ್ಯವಾದಷ್ಟು ಪ್ರಾಕೃತಿಕವಾಗಿ ದೊರೆಯುವಂತಹ ಆಹಾರಕ್ಕೆ ಮಹತ್ವವನ್ನು ಕೊಡಿ. ಇದು ನಿಮ್ಮ ದೇಹದ ಪೃಥ್ವಿ ತತ್ವವನ್ನು ಉತ್ತಮವಾಗಿಸಿ ಆರೋಗ್ಯವನ್ನು ಬಲಪಡಿಸುತ್ತವೆ. ಇನ್ನಷ್ಟು ಆರೋಗ್ಯ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಿಚಾರ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ. ಧನ್ಯವಾದಗಳು.